ನಮಸ್ಕಾರ ವೀಕ್ಷಕರೇ. ಇವತ್ತು ನಿಖಿಲ್ ಕಾಮತ್ ಅವರಿಗೆ ಹತ್ತಿರ 500 ಕೋಟಿ ಲಾಭ ತಂದುಕೊಟ್ಟ. ಅಂದರೆ ಇವತ್ತು ನೆಟ್ವರ್ತ್ ಆ ಸ್ಟಾಕಲ್ಲಿ 560 ಕೋಟಿ ಇದೆ. ಸೊ ಅಷ್ಟೊಂದು ಪ್ರಾಫಿಟನ್ನು ತಂದುಕೊಟ್ಟಂಥ ಸ್ಟಾಕ್ ಯಾವುದು, ಮತ್ತು ಈಗ ಅದು ಮಲ್ಟಿ ಬ್ಯಾಗರ್ ಆಗಿದೆ. ಸೊ ಇನ್ನು ಮುಂದೆ ಎಷ್ಟು ಪೊಟೆನ್ಷಿಯಲ್ ಇದೆ, ನಿಖಿಲ್ ಕಾಮತ್ ಅವರು ಆ ಸ್ಟಾಕನ್ನು ಪೂರ್ತಿಯಾಗಿ ಸೆಲ್ ಮಾಡಿದಾರೋ ಅಥವಾ ಏನು ಪ್ರಾಫಿಟ್ ಬುಕ್ಕಿಂಗ್ ಮಾಡಿದಾರೋ, ಪೂರ್ತಿ ಆದಂಥ ಡೀಟೇಲ್ಸನ್ನು ಕೂಡ ನೋಡೋಣ. ಜೊತೆಗೆ ಒಂದೆರಡು ಕಂಪ್ನಿಯ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕೂಡ ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟಾಟಾ ಮೋಟರ್ಸ್ದು ಇದು ನ್ಯೂಸು. ಏನಪ್ಪ ಅಂತಂದರೆ, ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಯು ಬಿ ಎಸ್ ಅಂತಕ್ಕಂಥ ಬ್ರೋಕರೇಜ್ ಫರ್ಮು ಸೆಲ್ ರೆಕಮೆಂಡೇಷನ್ ಮಾಡಿದ್ದಾರೆ ಯಾವುದಾದ್ರು ಟಾಟಾ ಮೋಟರ್ಸ್ ಮೇಲೆ. ಇಲ್ಲಿಗೆ 825 ಟಾರ್ಗೆಟ್. ಸೊ ಇಂಪ್ಲಾಯಿಂಗ್ ಪೊಟೆನ್ಷಿಯಲ್ ಡೌನ್ ಸೈಡ್. ಯಾಕಪ್ಪ ಅಂತಂದರೆ, ಅವರು 20% ಏನು ಅವ್ರು ರೀಸನ್ ಕೊಟ್ಟಿರೋದು ಯಾಕೆ ಅಂತಂದರೆ, ಕನ್ಸರ್ನ್ ಅಬೌಟ್ ದ ಸೇಲ್ಸ್ ಆಫ್ ಜಾಗ್ವರ್. ಅವ್ರದ್ದು ಏನಪ್ಪ ಏನು ಹೇಳ್ತಿದ್ದಾರೆ ಅಂತಂದರೆ, ಇನ್ ಇಟ್ಸ್ ನೋಟ್ ರೈಸಸ್ ದ ಕ್ವಶನ್ ಆಫ್ ವೆದರ್ ಇನ್ವೆಸ್ಟರ್ ಶುಡ್ ಬಿ ಕನ್ಸರ್ನ್ ಅಬೌಟ್ ದ ಸ್ಪೈಕ್ ಇನ್ ಟಾಟಾ ಮೋಟರ್ಸ್ ಬ್ರಿಟಿಷ್ ಆರ್ಮ್ ಜಾಗರ್ ಲ್ಯಾಂಡ್ ರೋವರ್ ಡಿಸ್ಕೌಂಟ್ಸ್. ಜಾಗರು ಮತ್ತು ಲ್ಯಾಂಡ್ ರೋವರ್ ನಿಮಗೇನು ಗೊತ್ತಿದೆ, ಈಗ ಆಲ್ರೆಡಿ ಅದು ಟಾಟಾ ಇದ್ರದ್ದು. ಅದರ ಡಿಸ್ಕೌಂಟ್ಸ್ ಬಗ್ಗೆ ಇವ್ರಿಗೆ ಕನ್ಸರ್ನ್ ಇದೆ. ಅಂದರೆ ಏನಂತಂದರೆ, ಡಿಸ್ಕೌಂಟ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ, ಅಂದರೆ ಸೇಲ್ಸು ಮುಂದಿನ ದಿನಗಳಲ್ಲಿ ಡೌನ್ ಆಗೋ ಸಾಧ್ಯತೆ ಇದೆ ಅಂತ ಇವರ ಒಂದು ಅಭಿಪ್ರಾಯ. ದ ಡಿಫೆಂಡರ್, ರೇಂಜ್ ರೋವರ್ ಆ್ಯಂಡ್ ರೇಂಜ್ ರೋವರ್ ಸ್ಪೋರ್ಟ್ JLR's premium models have driven average selling prices higher, but the strong demand for these models is beginning to slow down. ಸೊ ದ ಮೇನ್ ರೀಸನ್ ಏನಪ್ಪ ಅಂತಂದರೆ, ಕೆಲವು ನೀವು ನೋಡ್ತಾ ಇದ್ದೀರಾ, ಈಗ US ಎಲ್ಲ ಆಲ್ರೆಡಿ ಏನೋ ಒಂದು ರಿಸೆಷನ್, ಅಂದರೆ ಇನ್ಫ್ಲೇಷನ್ ಜಾಸ್ತಿ ಆಗಿ ಜಾಬ್ ಎಂಪ್ಲಾಯ್ಮೆಂಟ್ಸು ಕಡಿಮೆ ಆಗಿದ್ದರಿಂದ ಜಾಬ್ ಡಾಟಾ ಎಲ್ಲ ನೀವು ನೋಡಿರ್ಬೋದು. ಸೊ ಒಂದು ರೀಸನ್ ಮೇಲೆ ಮುಂದಿನ ದಿನಗಳಲ್ಲಿ ಅಂದರೆ ರಿಸೆಷನ್ಸ್ ಒಂದು ಭಯ ಇರೋದ್ರಿಂದ ಈ ಥರ ತುಂಬ ಲಕ್ಸುರಿಯಸ್ ಇದಕ್ಕೆ ಯಾವಾಗಲೂ ಖಂಡಿತವಾಗ್ಲೂ ರಿಸೆಷನ್ ಅಂತ ಬಂದಾಗ ಲಕ್ಸುರಿ ಅವಾಯ್ಡ್ ಆಗ್ತಾ ಹೋಗುತ್ತೆ, ಅಂದರೆ ಡೌನ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ರೀಸನ್ ಮೇಲೆ ಲಕ್ಸುರಿ ಐಟಮ್ಸು ಮುಂದಿನ ದಿನಗಳಲ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ಬೋದು ಅಂತ ಇವರ ಒಂದಿದು. ಬಟ್ ಆದರೂ ಕೂಡ ದ ಆರ್ಡರ್ ಬುಕ್ ಹ್ಯಾಸ್ ಫಾಲನ್ ಬಿಲೋ ಪ್ರೀ ಪ್ಯಾಂಡಮಿಕ್ ಲೆವೆಲ್ಸ್. ಸೊ ಬಿಲೋ ಪ್ರೀ ಪ್ಯಾಂಡಮಿಕ್ ಅಂದರೆ ನೀವು ಗೊತ್ತಿರ್ಬೋದು, ಕರೋನಾಕ್ಕಿಂತ ಮುಂಚೆ ಏನಿತ್ತಲ್ಲ ಅದಕ್ಕಿಂತ ಕಡಿಮೆ ಆಗಿದ್ದಾವೆ ಆರ್ಡರ್ ಬುಕ್ಕು ಅಂತ. ಡಿಸ್ಕೌಂಟ್ಸ್ ಆನ್ ರೇಂಜ್ ರೋವರ್ಸ್ ಕುಡ್ ಇನ್ಕ್ರೀಸ್ ಸೂನ್. ಇನ್ನೂ ಜಾಸ್ತಿ ಅವರು ಡಿಸ್ಕೌಂಟನ್ನು ಕೊಡ್ಬೋದು. ಸೊ ಡಿಸ್ಕೌಂಟ್ ಜಾಸ್ತಿ ಕೊಟ್ಟಾಗ ಆಟೋಮೆಟಿಕಲಿ ಅವ್ರದ್ದು ಪ್ರಾಫಿಟ್ ಕಡಿಮೆ ಆಗುತ್ತೆ, ಅಂದರೆ ಸೇಲ್ಸ್ ಡೌನ್ ಆಗ್ತಿದೆ ಅಂತ ಇವರ ಒಂದು ಅಭಿಪ್ರಾಯ. ಅಡಿಷ್ನಲಿ ದ ಬ್ರೋಕರೇಜ್ ಎಕ್ಸ್ಪರ್ಟ್ಸ್ ಫರ್ದರ್ ಡೌನ್ ಸೈಡ್ ರಿಸ್ಕ್ ಫ್ರಮ್ ಮಾರ್ಜಿನ್ ಸ್ಲಿಪ್ಪೇಜ್ ಅಟ್ JLR ಆ್ಯಂಡ್ ವಿತಿನ್ ಟಾಟಾಸ್ ಇಂಡಿಯನ್ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್. ಅದೇ ಸೊ ಯಾವಾಗ ಆಟೋಮೆಟಿಕಲಿ ಡಿಸ್ಕೌಂಟ್ಸ್ ಜಾಸ್ತಿ ಕೊಟ್ಟಾಗ ಖಂಡಿತವಾಗಿಯೂ ಅದು ಏನು ಪ್ರಾಫಿಟ್ ಡೌನ್ ಆಗುತ್ತೆ. ಫಾರ್ ದ ಜೂನ್ ಕ್ವಾರ್ಟರ್ ರಿಪೋರ್ಟೆಡ್ ಎ 5.4% ರೈಸ್ ಇನ್ ರೆವೆನ್ಯೂ ಅಟ್ $7.3 ಬಿಲಿಯನ್. ಸೊ ಹಾಗಾಗಿ ಇವ್ರದ್ದು ನೆಕ್ಸ್ಟ್ ಏನಪ್ಪ ಇವರು ಹೇಳ್ತಕ್ಕಂಥದ್ದು, ಈ ಥರ ಒಂದು ಡೌನ್ ಸೈಡ್ ಆಗ್ಬೋದು ಅಂತೇಳಿ. ಬಟ್ ಔಟ್ ಆಫ್ 35 ಅನಾಲಿಸ್ಟ್ಸ್ ಏನು ಇದ್ರ ಮೇಲೆ ಕವರೇಜ್ ಮಾಡಿದ್ದಾರೆ, ಅದರಲ್ಲಿ ಟಾಟಾ ಮೋಟರ್ಸ್ ಮೇಲೆ 23 ಜನ ಹ್ಯಾವ್ ಎ ಬೈ ರೇಟಿಂಗ್ ಆನ್ ದ ಸ್ಟಾಕ್, 7 ಹೋಲ್ಡ್ ರೇಟಿಂಗ್ ಆ್ಯಂಡ್ 5 ಆಫ್ ದೆಮ್ ಹ್ಯಾವ್ ಅ ಸೆಲ್ ರೆಕಮೆಂಡೇಷನ್. ಸೊ ಅಲ್ಲಿಗೆ ಕಂಪೇರ್ ಮಾಡೋದಪ್ಪ ಅಂತಂದರೆ 35 ಅನಾಲಿಸ್ಟ್ಗಳ ಪ್ರಕಾರ ಬೈ ಅಂದರೆ ಇನ್ನೂ ಮೇ ಬಿ ಮುಂದಿನ ದಿನಗಳಲ್ಲಿ ಇದು ಸ್ವಲ್ಪ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆದರೂ ಕೂಡ, ಬಟ್ ಸ್ಟಿಲ್ ಇಟ್ ಆ್ಯಸ್ ಏನು ಅಂಡರ್ ವ್ಯಾಲ್ಯೂಡ್, ಅಂದರೆ ವೆರಿ ಗುಡ್ ವ್ಯಾಲ್ಯೂಯೇಷನಲ್ಲಿ ಸಿಗುತ್ತೆ ಅಂಥೇಳಿ ಅದರಲ್ಲಿ 23 ಬ್ರೋಕರೇಜಸ್ ಬೈ ಕೊಟ್ಟಿದ್ದಾರೆ, 7 ಹೋಲ್ಡಿಂಗ್ ಇದೆ ಮತ್ತು 5 ಮಾತ್ರ ಸೆಲ್ಲಿಂಗ್ ಇದೆ. ಹಾಗಾಗಿ ಬೈ ಹೋಲ್ಡಿಂಗ್ ರೇಟೇ ಜಾಸ್ತಿ ಇದೆ. ಬಟ್ ಎನಿಹೌ ಯು ಹ್ಯಾವ್ ಟು ಬಿ ಅಪ್ಡೇಟೆಡ್. ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ಕೋಬೋದು, ನ್ಯೂಸ್ ಅನ್ಕೋಬೋದು ಟಾಟಾ ಮೋಟರ್ಸ್ ಬಗ್ಗೆ. ನೀವು ಕೂಡ ಯಾರ್ಯಾರು ಟಾಟಾ ಮೋಟರ್ಸ್ ಶೇರ್ಸಲ್ಲಿ ಇನ್ವೆಸ್ಟೆಡ್ ಇದ್ದರೆ ಖಂಡಿತವಾಗಿ ಇದ್ರ ಮೇಲೆ ಗಮನ ಇಟ್ಟಿರಿ. ಈ ಥರ ಪ್ರತಿಯೊಂದು ಅಪ್ಡೇಟೆಡ್ ನ್ಯೂಸಸ್ಸನ್ನು ನೀವು ಕಲೆಕ್ಟ್ ಮಾಡ್ತಾಯಿರಿ. ಬನ್ನಿ ನೆಕ್ಸ್ಟ್ ಸ್ಟಾಕ್ನ ಅಪ್ಡೇಟ್ ನೋಡೋಣ. ನೆಕ್ಸ್ಟ್ ಒಂದು ಅಪ್ಡೇಟು ಇದು ರಿಗಾರ್ಡಿಂಗ್ ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ ಸೆಡ್ ಇಟ್ ಹ್ಯಾಸ್ ಇನ್ಕ್ಡ್ ಎ ಪ್ಯಾಕ್ಟ್ ಟು ಅಕ್ವೈರ್ majority stake in Green Fuel Energy Solution from its existing shareholders for an undisclosed amount. ಸೊ ಎಷ್ಟು ಅಮೌಂಟ್ ಅಂತೇಳಿ ಅವರು ಡಿಸ್ಕ್ಲೋಸ್ ಮಾಡಿಲ್ಲ, ಅಂದರೆ ಹೇಳಿಲ್ಲ. ಒಂದು ಗ್ರೀನ್ ಫ್ಯೂಯಲ್ ಎನರ್ಜಿ ಸೊಲ್ಯೂಷನ್ಸಲ್ಲಿ ಮೆಜಾರಿಟಿ ಒಂದು ಸ್ಟೇಕನ್ನು ಇವರು ತಗೋತಾ ಇದ್ದಾರೆ, ಬೈ ಮಾಡ್ತಾ ಇದ್ದಾರೆ. ದ ಪ್ರಪೋಸ್ಡ್ ಅಕ್ವಿಸಿಷನ್ ವಿಲ್ ಎನೇಬಲ್ ದ ಕಂಪ್ನಿ ಟು ಎಂಟರ್ ಇನ್ ಟು ದ ಗ್ರೀನ್ ಆ್ಯಂಡ್ ಆಲ್ಟರ್ನೇಟ್ ಫ್ಯೂಯಲ್ಸ್ ಸೆಗ್ಮೆಂಟ್ ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಟು ವಿಟ್ನೆಸ್ ಸ್ಟ್ರಾಂಗ್ and accelerated growth in the coming years, Lumax Auto said in a statement. ಸೊ ನೆಕ್ಸ್ಟ್ ಗ್ರೀನು ಮತ್ತು ಆಲ್ಟರ್ನೇಟ್ ಫ್ಯೂಯಲ್ ಸೆಗ್ಮೆಂಟಲ್ಲಿ ಇವರು ಎಂಟ್ರಿ ಆಗ್ತಿರೋದ್ರಿಂದ, ಈ ಒಂದು ಕಂಪ್ನಿಯ ಒಂದು ಸ್ಟೇಕನ್ನು ತೊಗೊಳೋದ್ರಿಂದ ಇವರಿಗೆ ನೆಕ್ಸ್ಟ್ ಮುಂದೆ ಏನು ಬರ್ತಕ್ಕಂಥ ಮುಂದಿನ ವರ್ಷಗಳಲ್ಲಿ ತುಂಬ ದೊಡ್ಡ ಡಿಮ್ಯಾಂಡನ್ನು ಇವರು ನೋಡ್ಬೋದು, ಅಂದರೆ ಗ್ರೋತ್ ಕಾಣಿಸುತ್ತೆ ಅಂಥೇಳಿ. ಆಗ ಗ್ರೋತ್ ಆಯಿತು ಅಂತಂದರೆ ಖಂಡಿತವಾಗಿ ಗ್ರೋತ್ ಆದಾಗ ಆಟೋಮೆಟಿಕ್ಕಾಗಿ ಸೇಲ್ಸ್ ಜಾಸ್ತಿ ಆಗುತ್ತಾ ಹೋಗುತ್ತೆ, ಸೇಲ್ಸ್ ಜಾಸ್ತಿ ಆದಾಗ ಪ್ರಾಫಿಟ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಆಮೇಲೆ ಪ್ರಾಫಿಟ್ ಜಾಸ್ತಿ ಆದಾಗ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡು, ಆಮೇಲೆ ಶೇರ್ ಪ್ರೈಸಲ್ಲೂ ಮೂಮೆಂಟನ್ನು ನೀವು ನೋಡ್ತಾ ಹೋಗ್ಬೋದು. ಹಾಗಾಗಿ ಇದು ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ ಏನು ಶೇರ್ ಹೋಲ್ಡರ್ಸ್ ಇದ್ದೀರಿ ಅವರಿಗೆ ತುಂಬ ಒಂದು ಗುಡ್ ನ್ಯೂಸು. ಸೊ ಒಳ್ಳೆ ಇದು ನೀವು ನೋಡ್ತಾ ಇರ್ಬೋದು. ಸ್ಟಾಕ್ ಮೂಮೆಂಟ್ ಕೂಡ ಅಷ್ಟೇ, ತುಂಬ ಫಾಸ್ಟಾಗೂ ಹೋಗಲ್ಲ, ತುಂಬ ಸ್ಲೋ ಆಗು ಬೀಳಲ್ಲ. ಅಂದರೆ ಕರೆಕ್ಷನ್ ಬಂದರೆ ತುಂಬ ಜಾಸ್ತಿ ಬೀಳಲ್ಲ, ಮಾರ್ಕೆಟ್ ಬುಲ್ ಆದರೆ ತುಂಬ ಜಾಸ್ತಿ ಹೋಗಲ್ಲ.
ಒಂದು ಏನು ಡೀಸೆಂಟಾಗಿ ನೀವು ಈ ಥರ ಸ್ಟಾಕ್ ಪ್ರೈಸ್ ಕೂಡ ಅಪ್ ಆಗ್ತಾನೇ ಇದೆ ಕಂಟಿನ್ಯೂಸ್ ಆಗಿ. ಖಂಡಿತವಾಗೂ ಇದು ಒಂದು ಒಳ್ಳೆಯ ಕಂಪ್ನಿ. ಇದನ್ನು ಒಂದು ಡಿಟೇಲ್ ಅನಾಲಿಸಿಸ್ ವಿಡಿಯೋ ಕೂಡ ಮಾಡೋಣ, ಯಾಕಂದರೆ ತುಂಬ ಜನ ಇದನ್ನು ಕೇಳ್ತಾ ಇದ್ದಾರೆ. ಲಾಂಗ್ ಟರ್ಮಿಗೆ ಈ ಸ್ಟಾಕಲ್ಲಿ ಎಂಟ್ರಿ ಆಗಬೇಕಿತ್ತು ಸರ್, ಆಮೇಲೆ ನಾವು ಎಂಟ್ರಿ ಆಗಿದ್ದೀವಿ, ಈಗ ಇನ್ಕ್ರೀಸ್ ಮಾಡ್ಕೋಬೇಕಿತ್ತು ಅಂತೇಳಿ. ಹಾಗಾಗಿ ಇದರದ್ದು ಒಂದು ಡಿಟೇಲ್ ಅನಾಲಿಸಿಸ್ ವಿಡಿಯೋ ಕೂಡ ಒಂದು ಮುಂದಿನ ದಿನಗಳಲ್ಲಿ ಮಾಡೋಣ. ಈಗ ನಿಖಿಲ್ ಕಾಮತ್ ಅವ್ರದ್ದು ಸ್ಟಾಕ್ ಯಾವುದಪ್ಪ ಅಂತಂದರೆ ಡಿಸ್ಕೌಂಟ್ ಬ್ರೋಕರಿಂಗ್ ಫರ್ಮ್ ಝೆರೋದಾ, ಓನ್ಡ್ ಬೈ ನಿತಿನ್ and ನಿಖಿಲ್ ಕಾಮತ್, booked profits on the BSE and Radco Khaitan to its investment portfolio in the June quarter of 2024. ಸೊ ನಿಖಿಲ್ ಕಾಮತ್ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಸ್ಟಾಕ್ ಯಾವುದಪ್ಪ ಅಂತಂದರೆ BSE ಲಿಮಿಟೆಡು. ಸೊ ಇದನ್ನು ನನಗೆ ಗೊತ್ತಿರೋ ಪ್ರಕಾರ ಸರಿಯಾದ ಕರೆಕ್ಟಾಗಿ ನೀವು ಫಿಗರ್ಸನ್ನು ನೀವು ಚೆಕ್ ಮಾಡ್ಕೋಬೋದು, ಸಿಗುತ್ತೆ. 400 ರೇಂಜಲ್ಲಿ ಎಂಟ್ರಿ ಆಗಿದ್ದರು ಅವರು. ಇವತ್ತು ಅದು ನಿಯರ್ಲಿ 4000 ರುಪೀಸ್ ಟ್ರೇಡ್ ಮಾಡ್ತಾ ಇದೆ. ಅವ್ರ ಹತ್ರ ಎಷ್ಟಿದ್ವಪ್ಪ ಅಂತಂದರೆ ಸ್ಟಾಕು 23.3 lakh ಶೇರ್ಸ್. ಸೊ 1.72% ಮಾರ್ಚ್ ಕ್ವಾರ್ಟರ್ ಟು 19.8 lakh. ಸೊ ಅದರಲ್ಲಿ 23.3 ಲಕ್ಷ ಶೇರ್ಸ್ ಇದ್ವು. ಅದರಲ್ಲಿ ಮಾರ್ಚಲ್ಲಿ ಸ್ವಲ್ಪ ಬುಕ್ಕಿಂಗ್ ಮಾಡಿ ಇನ್ನು ಎಷ್ಟು 19.8 ಲಕ್ಷ ಶೇರ್ಸನ್ನು ಉಳಿಸ್ಕೊಂಡಿದ್ದಾರೆ. 23.3 ಲಕ್ಷ ಇವತ್ತಿಗೂ ಇದ್ದಿದ್ದರೆ ಇವತ್ತಿನ ರೇಟಿಗೆ ಅದು ಹತ್ತತ್ರ 950 ಕೋಟಿ ಆಗಿರ್ತಿತ್ತು. ಸೊ ಈಗ ಹತ್ತತ್ರ ಅವರು ಈಗ ಅವ್ರದ್ದು ಎಷ್ಟಿದೆ ಅಂತಂದರೆ ಇನ್ನೂ ವ್ಯಾಲ್ಯೂ ಅಷ್ಟು 563 crores ವ್ಯಾಲ್ಯೂ ಇದೆ. ಸೊ ಅದರಲ್ಲಿ ನೀವು 950 ಕೋಟಿ ಅಂದರೆ 500 ಕೋಟಿ ಇನ್ನೂ ವರ್ತ್ ಶೇರ್ಸ್ ಅದರಲ್ಲೇ ಇದ್ದಾವೆ. ಸೊ ಹತ್ತತ್ರ ಅವರು ಎಷ್ಟು ಬುಕ್ ಮಾಡಿದ್ದಾರೆ ಅಂತಂದರೆ ನೀವು ಲೆಕ್ಕ ಹಾಕ್ಬೋದು. 4 lakh ಶೇರ್ಸ್ ಹತ್ತತ್ರ ಅವ್ರು ಬುಕ್ ಮಾಡಿದ್ದಾರೆ. 4 lakh ಇಂಟು ಮಾರ್ಚಲ್ಲಿ ಅಂತಂದರೆ 3,500 ಅಷ್ಟು ಬುಕ್ಕಿಂಗ್ ಮಾಡಿದರು. ಪ್ರಾಫಿಟ್ಟು ಇನ್ನಷ್ಟು ಉಳಿದಿದೆ. ಸೊ ಎಲ್ಲ ನಿಮಗೆ ಫಿಗರ್ಸನ್ನು ಕೊಟ್ಟಿದ್ದೀನಿ, ನೀವು ಎಷ್ಟೆಷ್ಟು ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ BSE ನೀವು ನೋಡ್ತಾ ಇರ್ಬೋದು, ಇಂಪ್ರೆಸಿವ್ 209% ಇನ್ಕ್ರೀಸ್ ಓವರ್ ದ ಪಾಸ್ಟ್ ಇಯರ್. 209% 1 ಇಯರಲ್ಲಿ ರಿಟರ್ನ್ ಕೊಟ್ಟಿದೆ. ಸ್ಟ್ಯಾಗರಿಂಗ್ 667% ರೈಸ್ ಓವರ್ ದ ಪಾಸ್ಟ್ 3 years. ಸೊ 3 ವರ್ಷದಲ್ಲಿ ನಿಮಗೆ 667 ಅಂತಂದರೆ ನಿಯರ್ಲಿ 700% ರಿಟರ್ನ್ಸನ್ನು ಕೊಟ್ಟಿದೆ BSE. ಸೊ ಇಷ್ಟು ರಿಟರ್ನ್ಸನ್ನು ಕೊಟ್ಟ ಈಗ ಆದಮೇಲೂ ಕೂಡ ಇನ್ನೂ BSE ಲಿಮಿಟೆಡು ಪೊಟೆನ್ಷಿಯಲ್ ಇದೆಯಾ, ಇನ್ನೂ ಇವರು 19.8 lakh ಶೇರ್ಸನ್ನು ಅದರಲ್ಲೇ ಉಳಿಸ್ಕೊಂಡಿದ್ದಾರೆ ಅಂತಂದರೆ ಇನ್ನೂ ಹೋಲ್ಡ್ ಮಾಡಿದ್ದಾರೆ ಅಷ್ಟು ಶೇರ್ಸು ಅಂತಂದರೆ ಅದು ಇನ್ನೂ ಪೊಟೆನ್ಷಿಯಲ್ ಇದೆಯಾ, ಮುಂದೆ ಅದರದ್ದು ಈಗ ವ್ಯಾಲ್ಯೂ ಎಷ್ಟಿದೆ, ನೆಕ್ಸ್ಟು ಇನ್ನೂ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು, ಅದನ್ನೆಲ್ಲ ಬೇಕಿದ್ರೆ ನೆಕ್ಸ್ಟ್ ಒಂದು ಡೀಟೇಲ್ ವಿಡಿಯೋ ನೋಡೋಣ. ಸೊ ಇವತ್ತಿಗೆ ನಾವು ನೋಡಿದ್ವಿ ನಿಖಿಲ್ ಕಾಮತ್ ಅವ್ರದ್ದು ಸ್ಟಾಕು BSEನಲ್ಲಿ ಏನು ಪ್ರಾಫಿಟ್ ಬುಕ್ಕಿಂಗ್ ಮಾಡಿದ್ರು ಇನ್ನು ಉಳಿಸ್ಕೊಂಡಿದ್ದಾರೆ. ಒಂದು ಒಳ್ಳೆಯ ಪ್ರಾಫಿಟನ್ನು ಕೂಡ ಅವರು ನಿಖಿಲ್ ಕಾಮತ್ ಅವರು BSE ಲಿಮಿಟೆಡಲ್ಲಿ ತೊಗೊಂಡಿದ್ದಾರೆ. ಮತ್ತು ಇವರು ಇನ್ಯಾವ ರೀಸೆಂಟಾಗಿ ಯಾವ ಸ್ಟಾಕ್ಸಲ್ಲಿ ಎಂಟ್ರಿ ಆಗಿದ್ದಾರೆ, ಅವು ಯಾವ ಥರ ಸ್ಟಾಕ್ಸ್ ಇದ್ದಾವೆ ಅವನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.